ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೂ ಕೊಲೆಯಾಗ್ತಿವೆ. ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ಒಬ್ಬರ ಜೀವನವೇ ನಾಶವಾಗ್ತಿದ್ರೆ ಕುಡಿದ ಮತ್ತಿನಲ್ಲಿದ್ದ ಪತಿ ಕ್ಷುಲ್ಲಕ ಕಾರಣಕ್ಕೆ ಹೆಂಡತಿಯನ್ನೇ ಹತ್ಯೆಗೈದಿದ್ದಾನೆ. ಪತ್ನಿಯನ್ನೇ ಕೊಲ್ಲಲು ಕಾರಣವೇನು ಅನ್ನೋದರ ವರದಿ ಇಲ್ಲಿದೆ. ಕುಡಿದ ಮತ್ತಿನಲ್ಲಿ ಪತ್ನಿಯನ್ನೇ ಕೊಂದ ಪಾಪಿ ಪತಿ. ಪತ್ನಿಯ ಕತ್ತು ಕುಯ್ದು ಪರಾರಿಯಾದ ಕೀಚಕ. ಸಿಲಿಕಾನ್ ಸಿಟಿಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಹೆಚ್ಚಾಗ್ತಲೇ ಇದೆ. ಕಾರಣವೇ ಇಲ್ಲದೆ ಸಾಕಷ್ಟು ಕೊಲೆಗಳು ನಡೆಯುತ್ತಿದ್ದು ಅಂಥದ್ದೇ ಕೇಸ್ ಇದೀಗ ಬೆಂಗಳೂರಿನ ಮೈಕ್ರೋ ಲೇಔಟ್ನ ಬಿಳೆಕಲ್ಹಳ್ಳಿಯ ಬಳಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ತನ್ನ ಪತ್ನಿಯನ್ನೇ ಪಾಪಿ ಪತಿ ಕೊಂದು ಹಾಕಿದ್ದಾನೆ. ಕಳೆದ ರಾತ್ರಿ ಕುಡಿದು ಮನೆಗೆ ಬಂದಿದ್ದ ನಾಗರಾಜ್ ತನ್ನ ಹೆಂಡತಿ ರಂಗಮ್ಮನನ್ನು ಕತ್ತು ಸೀಳಿ ಕೊಂದಿದ್ದಾನೆ. ಆರೋಪಿ ನಾಗರಾಜ್ ಹಾಗೂ ಗೌರಮ್ಮ ಮೂಲತಃ ಜಗಳೂರು ತಾಲೂಕಿನ ಮೂಲದವರು. ಇವರು ಬೆಂಗಳೂರಿಗೆ ಕೆಲಸ ಅರಸಿಕೊಂಡು ಬಂದು ಇಲ್ಲೇ ನೆಲೆಸಿದ್ರು. ಆರೋಪಿ ನಾಗರಾಜ್ ಖಾಸಗಿ ಸಂಸ್ಥೆಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಪತ್ನಿ ರಂಗಮ್ಮ ಕೂಡ ಮನೆ ಕೆಲಸ ಮಾಡಿ ಮನೆಗೆ ಆಸರಿಯಾಗಿದ್ದಳು. ಈ ದಂಪತಿಗೆ 3 ಮಕ್ಕಳು ಸಹ ಇದ್ರು. ನಾಗರಾಜ್ಗೆ ಕುಡಿತದ ಚಟವಿದ್ದು ನಿತ್ಯ ಮನೆಗೆ ಕುಡಿದುಕೊಂಡು ಬರ್ತಿದ್ದ. ಇದರಿಂದಾಗಿ ಮನೆಯಲ್ಲೂ ದಿನಾಲೂ ಗಂಡ ಹೆಂಡತಿಯ ನಡುವೆ ಜಗಳವಾಗ್ತಿತ್ತು. ಒಂದಲ್ಲ ಒಂದು ನೆಪ ಇಟ್ಕೊಂಡು ಹೆಂಡತಿಗೆ ಹೊಡೆಯುತ್ತಿದ್ದ. ಪ್ರತಿ ದಿನದಂತೆ ನಿನ್ನೆಯೂ ಕುಡಿದುಕೊಂಡು ಬಂದ ಪಾಪಿ ಪತಿ ಹೆಂಡತಿಯ ಜೊತೆ ಸುಖ ಸುಮ್ಮನೆ ಜಗಳಕ್ಕೆ ಬಿದ್ದಿದ್ದ. ಇಬ್ಬರ ನಡುವೆ ಜಗಳ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಪಾಪಿ ಪತಿ ಹೆಂಡತಿಯ ಕತ್ತನ್ನೇ ಸೀಳಿ ಕೊಲೆ ಮಾಡಿದ್ದಾನೆ. ಚಾಕುವಿನಿಂದ ಕತ್ತು ಸೀಳಿ ಕೊಂದ ಪಾಪಿ ಪತಿ. ಮನೆಯಲ್ಲಿ ಮಕ್ಕಳು ಇಲ್ಲದ ವೇಳೆ ಇಬ್ಬರು ಜಗಳವಾಡಿಕೊಂಡಿದ್ದು ಪಾಪಿ ಪತಿ ಆಕ್ರೋಶಗೊಂಡು ಮನೆಯಲ್ಲೇ ಇದ್ದ ಚಾಕುವಿನಿಂದ ಮಹಿಳೆಯ ಕತ್ತು ಕುಯ್ದು ಕೊಲೆ ಮಾಡಿದ್ದಾನೆ. ಯಾವಾಗ ಕೋಪದ ಕೈಗೆ ಬುದ್ಧಿ ಕೊಟ್ಟು ಪತ್ನಿಯನ್ನ ಹತ್ಯೆ ಮಾಡಿದ್ನೋ ಗಾಬರಿಯಾಗಿ ತಕ್ಷಣ ಅಲ್ಲಿಂದ ಪರಾರಿಯಾಗಿದ್ದ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರು ಆರೋಪಿ ನಾಗರಾಜನನ್ನು ಫೋನ್ ನಂಬರ್ ಟ್ರೇಸ್ ಮಾಡಿ ಸೆರೆ ಹಿಡಿದಾಗಿದೆ ಎಂದು ಡಿಸಿಪಿ ಮೊಹಮ್ಮದ್ ಸುಜೀತಾ ಸಲ್ಮಾ ಮಾಹಿತಿ ನೀಡಿದ್ದಾರೆ. ದಿನಾಂಕ 15/3/2026 ಮೈಕ್ರೋಲೇವ್ ಪೊಲೀಸ್ ಸ್ಟೇಷನ್ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ನಾಗರಾಜ್ ಅವರು ವೈಫಿಗೆ ಕೊಲೆ ಮಾಡಿರ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರ ಮಗ ದರ್ಶನ್ ಅವರು ಒಂದು FIR ಅನ್ನು ದಾಖಲಿಪಡಿಸ್ಕೊಂಡಿರ್ತಾರೆ. ಇವರು ಅಕ್ಯೂಸ್ಡ್ ಮತ್ತು ಅವ್ರ ಹೆಂಡತಿ ಇಬ್ರು ದಾವಣಗೆರೆ ಒಂದು 4 ವರ್ಷ ಹಿಂದೆ ಅವರು ಇಬ್ರು ಮತ್ತು ಮಕ್ಕಳ ಜೊತೆಗೆ ದಾವಣಗೆರೆಯಿಂದ ಬಂದಿರ್ತಾರೆ. ಏನು ಅಕ್ಯೂಸ್ಡ್ ನಾಗರಾಜ್ ಇದ್ದಾರೋ ಅವರು ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ನಿನ್ನೆ ರಾತ್ರಿ ಸುಮಾರು 8-8:30 ಸಮಯದಲ್ಲಿ ಅವರು ಕೆಲಸ ಬಿಟ್ಟು ಮನೆಗೆ ಬರ್ತಿರ್ತಾರೆ. ಬಂದಿರೋ ಸಮಯದಲ್ಲಿ ಅವರು ಗಂಡ ಮತ್ತು ಹೆಂಡತಿಗೆ ಗಲಾಟೆ ಆಗುತ್ತೆ. ಆಗೋ ಸಮಯದಲ್ಲಿ ಗಂಡ ಬಂದು ಹೆಂಡತಿಗೆ ಕೊಲೆ ಮಾಡಿಬಿಟ್ಟು ಅವ್ರು ಅಲ್ಲಿಂದ ಹೋಗಿರ್ತಾರೆ. ಈ ಸಂಬಂಧಪಟ್ಟಂಗೆ FIR ಅನ್ನು ದಾಖಲಿಪಡಿಸಿ ನಾವು ವಿಚಾರಣೆ ಮುಂದುವರಿಸಿದ್ವಿ. ಇದರಲ್ಲಿ ನಮಗೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿರೋದು ಏನು ಅಕ್ಯೂಸ್ ಇದ್ದಾರೋ ಅವರೊಬ್ಬರೇ ಇದ್ರು, ಅವರು ಮತ್ತು ವೈಫ್ ಇದ್ರು ಮತ್ತು ಅವ್ರ ವೈಫ್ಗೆ ಅವರೇ ಮರ್ಡರ್ ಮಾಡಿದಂತ ನಮಗೆ ಕಂಡು ಬಂದಿದೆ. ಈ ಸಂಬಂಧಪಟ್ಟಂಗೆ ನಮ್ಗೆ ಈಗಾಗಲೇ ನಾವು ಅಕ್ಯೂಸ್ಟನ್ನು ನಾವು ದಸ್ತಗಿರಿ ಮಾಡಿದ್ವಿ ಮತ್ತು ತನಿಖೆಯನ್ನು ಮುಂದುವರಿಸಿದ್ವಿ. ಅವರು ಇಬ್ರಿಗೂ ಸುಮಾರು 25 ವರ್ಷ ಆಗಿದೆ, ಮದುವೆ 25 ವರ್ಷ ಆಗಿದೆ. ಯಾವಾಗೂ ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ದರ್ಶನ್ ಮಗ ಏನೋ ಜೊತೆಗೆ ಇದ್ರು, ಬಟ್ ನಿನ್ನೆ ಇರಲಿಲ್ಲ ಸ್ಥಳದಲ್ಲಿ. ಸೊ ಏನು ಸ್ಪಷ್ಟ ಕಾರಣಕ್ಕೆ ಅಂತ ಅವರಿನ್ನೂ ತನಿಖೆಯನ್ನು ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಆದ್ರೆ ಅವಾಗಲೂ ಗಂಡ ಹೆಂಡತಿಗೆ ಯಾವಾಗಲೂ ಜಗಳ ಆಗ್ತಾನೆ ಇತ್ತು ಮನೆ ವಿಚಾರದಲ್ಲಿ ಅಂತ ನಮ್ಗೆ ತನಿಖೆ ಕೊಲೆ ಮಾಡಿದ್ಮೇಲೆ ಆರೋಪ ಇಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಪರಾರಿ ಆಗಿದ್ದಾನೆ. ಕೊಲೆ ಮಾಡಿದ ತಕ್ಷಣನೇ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದಾದ್ಮೇಲೆ ನಮ್ಮ ಪೊಲೀಸ್ ತಂಡ ಕತ್ತಿಯಿಂದ ಮನೆಯಲ್ಲಿ ಯೂಸ್ ಮಾಡಿದ್ರೆ ಏನು ತರಕಾರಿಗೆ ಕಟ್ ಮಾಡೋದು ಯೂಸ್ ಮಾಡಿದ್ರು ಅದೇನು ಕತ್ತಿತ್ತು ಅದನ್ನು ಯೂಸ್ ಮಾಡಿದ್ದಾರೆ ಅಂತ. ಬಟ್ ಎನಿವೇಸ್ ಇನ್ವೆಸ್ಟಿಗೇಷನ್ ಇಸ್ ಆನ್. ನಾವು ಈಗ ಪೋಸ್ಟ್ ಮಾರ್ಟಮ್ ನಮ್ಗೆ ಗೊತ್ತಾಗುತ್ತೆ ವಾಟ್ ಎನಿ ಅದರ್ ಶಾಪ್ ಆ ಕತ್ತಿ ಒಂದು ಯೂಸ್ ಮಾಡಿದಾರೆ, ಬೇರೆ ಶಾಪ್ ಆರ್ಟಿಕಲ್ಸ್ ಯೂಸ್ ಮಾಡಿದಾರೆ ಅಂತ ಸಹ ನಾವು. ಸದ್ಯ ನಾಗರಾಜನನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ಕುಡಿತದ ಚಟಕ್ಕೆ ಬಿದ್ದು ಮಾಡಿರುವ ಈ ಕೃತ್ಯದಿಂದ ಜೈಲು ಸೇರುವಂತಾಗಿದೆ. ತಂದೆಯ ಈ ಕ್ರೌರ್ಯಕ್ಕೆ ಇದೀಗ ದಂಪತಿಗಳ 3 ಮಕ್ಕಳು ಅನಾಥರಾಗಿದ್ದಾರೆ. ಗಂಡ ಹೆಂಡತಿ
ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅನ್ನೋ ಗಾದೆ ಮಾತಿದೆ. ಆದರೆ ಇಲ್ಲಿ ಗಂಡ ಹೆಂಡತಿ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯಾಗಿದೆ. ಇದರಿಂದ 3 ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಇಬ್ಬರ ಜಗಳದಲ್ಲಿ 3 ಮಕ್ಕಳು ಅನಾಥರಾಗಿದ್ದಾರೆ.